ನಿಮ್ಮ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಪ್ಪ ನಾನು ನನಗೆ ಒಳ್ಳೆ ಕೆಲಸ ಕೊಟ್ಟವ್ರೆ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ನಮ್ಮ BL ಸಂತೋಷ್ ಅವರು. ಯತ್ನಾಳ್ ಅವರು ಒಳ್ಳೆ ಕೆಲಸ. ಹಾಗಾಗಿ ನನ್ನ ಕೆಲಸ ನಾನು ಫಸ್ಟ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಆದ್ರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ, ಬಾಕಿದೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸ್ತಾರೆ. ಏನಕ್ಕಪ್ಪ ನೀನೇ ನನಗೆ ಬೇಡಪ್ಪ, ನೀನೇ ಬಂದ್ಬಿಡು. ನೋಡ್ರಿ ಒಂದ್ ಹೇಳ್ತೀನಿ ಕೇಳ್ರಿ, ಇದನ್ನ ಬಿಡ್ರಿ, ದಯವಿಟ್ಟು ಬಿಡ್ರಿ. ಇಲ್ಲ ಸರ್, ಯತ್ನಾಳ್ ನಾವ್ ಹೇಳ್ತಾ ಇಲ್ಲ ಸರ್, ಇದು ಮಾಧ್ಯಮದವ್ರು ಹೇಳ್ತಲ್ಲ. ಯತ್ನಾಳ್ ನಿಮ್ ತಂದೆ ಒಂದ್ ನಿಮಿಷ ನಾನು ಹೇಳೋದು ಪೂರ್ತಿ ಕೇಳೋ ತಂದೆ, ನನ್ನ ಮಾತು ಒಂಚೂರು ತಗೊಳ್ರಿ. ಯಾವತ್ತೂ ಕೂಡ ಪಕ್ಷ ಅಧ್ಯಕ್ಷನ ಅಡ ಕಮಿಟಿಯನ್ನು ಮಾಡಿದ್ದಾರೆ. ಮುಂದುವರ್ಸೋದು, ಮತ್ತೊಂದು ಮಾಡೋದು, ಮಗದೊಂದು ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಎಲ್ಲವೂ ಸುಲಲಿತವಾಗಿ ಸಖ್ಯ ಅಂತ ಸರ್. ಈಗ ಕಾರ್ಯಕರ್ತರು ಬೇಸತ್ತು ಹೋಗಿದ್ದಾರೆ ಸರ್. ಎಲ್ಲ ನೀವು ಗಲಾಟೆ ನೋಡಿ ರಾಜ್ಯದೆಲ್ಲ. ನಮ್ದು ಯಾವ್ದು ಗಲಾಟೆ ಇಲ್ಲ, ಬಿಜೆಪಿ ಗಲಾಟೆ ನೋಡಿ ಬೇಸತ್ತು ಹೋಗಿದ್ದಾರೆ. ನೀವು ಸೆಂಟ್ರಲ್ ಲೆವೆಲ್ ಇರ್ತೀರಿ ಸರ್, ಮಾತಾಡಿ ಬಗೆಹರಿಸ್ರಿ. ಅವೆಲ್ಲವೂ ಕೂಡ ನಡೀತಾ ಇದೆ. 4 ಗೋಡೆ ಮಧ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಮುಂದೆ ತಳ್ಕೊಂಡು ಹೋಗ್ಬೇಕು. 20 ವರ್ಷ ಮೇಲ್ಪಟ್ಟಾಗಿತ್ತು ದೆಹಲಿಯಲ್ಲಿ ಬಿಜೆಪಿ ಭಾಜಪ ಬಂದು. ಇವತ್ತು ಮೊದಲನೇ ಬಾರಿಗೆ ಆ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಹರಿಯಾಣ, ಮಹಾರಾಷ್ಟ್ರ, ಒರಿಸ್ಸಾ ಎಲ್ಲವೂ ಕೂಡ ಯಾವ ರೀತಿ ಇದೆ, ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಆಡಳಿತದ ಕಾರ್ಯವೈಖರಿ, ಅವರ ದೂರದೃಷ್ಟಿಯ ಚಿಂತನೆ, ಅವರ ಅಭಿವೃದ್ಧಿಯ ಇದು ನೀವು ನೋಡಿ.